Hi, hello, namaste friends. Welcome back to Raman Tutorial for JK. ಸೊ ತಮ್ಗೆಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ಒಂದು ವಿಡಿಯೋ ತುಂಬಾ ಸ್ಪೆಷಲ್ ಆದಂತಹ ವಿಡಿಯೋ, ತಮ್ಗೆಲ್ರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಸೊ ಈಗಾಗಲೇ ನೀವು ಕೇಳ್ತಾ ಇದ್ರಿ TET ಎಕ್ಸಾಮ್ಸ್ ಬಗ್ಗೆ, HSTR PSTR ಮತ್ತೆ GPT ಎಕ್ಸಾಮ್ಸ್ ಗಳ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿನಿತ್ಯ ಕಾಲ್ ಮಾಡಿ ಕೇಳ್ತಾ ಇದ್ರಿ. ಅದಕ್ಕೆಲ್ಲ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ನಿಮಗೆ ಗೊತ್ತಿರ್ಬೋದು ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಏನೇನ್ ಆಗ್ತಾ ಇದೆ ಅಂತ ಹೇಳಿ. ಸೊ ಖಂಡಿತ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಒಂದಷ್ಟು ಪೋಸ್ಟ್ಗಳ ರಿಸರ್ವೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ, 380 ಅಂತ ಅನ್ಕೊಳ್ತೀನಿ. ಅಂಡ್ ಮತ್ತೆ ನಾನ್-HK ಇಲ್ವಾ ಮೇಡಮ್ ಅಂತ ನೀವು ಕೇಳ್ಬೋದು. ನಾನ್-HKಗೂ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಅರ್ಥ ಆಯ್ತಾ? ಬರೀ HKಗೆ ಮಾಡ್ಕೊಳ್ತಾರೆ, ನಾನ್-HKಗೆ ಮಾಡ್ಕೊಳಲ್ವಾ ಅಂತ ಹೇಳಿ ಆ ಒಂದು ಕಾನ್ಸೆಪ್ಟ್ ಅನ್ನ ನೀವು ತಲೆಯಿಂದ ತೆಗೆದು ಹಾಕಿ ಎರಡೂ ಭಾಗಕ್ಕೂ ಕೂಡ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾವಾಗ ಆಗುತ್ತೆ ಅಂದ್ರೆ ನಮ್ಮ ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರನೇ ಇಂಟರ್ನಲ್ ರಿಸರ್ವೇಶನ್ಸ್ ಬಗ್ಗೆ ಏನ್ ನಡೀತಾ ಇದೆ ಅದೆಲ್ಲ ಕಂಪ್ಲೀಟ್ ಆದ ನಂತರ, ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ದಿನ ಬೇಕು, ಎಷ್ಟು ತಿಂಗಳು ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಒಂದು 2ರಿಂದ 3 ತಿಂಗಳಂತೂ ಬೇಕಾಗತ್ತೆ. ಅಥವಾ ಅದ್ರೊಳಗಡೆನೆ ಬೇಗ ಏನಾದ್ರೂ ಪ್ರೋಸೆಸ್ ಮಾಡಂಗಿದ್ರೆ ಮಾಡ್ತಾರೆ. ಒಟ್ಟಾರೆ ನೇಮಕಾತಿಗಳು ಆಗತ್ತೆ. ಏನಾದ್ರೂ ಇಂಟರ್ನಲ್ ರಿಸರ್ವೇಶನ್ಸ್ ಕ್ಲಾರಿಫಿಕೇಶನ್ ನಮ್ಗೆಲ್ಲ ಸಿಕ್ತು, ಅದರ ವರದಿ ಬಂತು ಅಂತಂದ್ರೆ ನೇಮಕಾತಿಗಳ ಪರ್ವನೆ ಸ್ಟಾರ್ಟ್ ಆಗುತ್ತೆ. STA, FTA, PC, PSI ಪೋಸ್ಟ್ಗಳಾಗಿರ್ಬೋದು, KPSC ನೇಮಕಾತಿಗಳಾಗಿರ್ಬೋದು, ಶಿಕ್ಷಕರ ನೇಮಕಾತಿಗಳಾಗಿರ್ಬೋದು, ಪ್ರತಿಯೊಂದು ನೇಮಕಾತಿಯನ್ನ ನಾವು ನಿರೀಕ್ಷೆ ಮಾಡ್ಬೋದು. ಮೇಡಮ್ ಇದನ್ನೆಲ್ಲ ಕೇಳಿ ಸಾಕಾಗಿದೆ ನಮಗೆ ಅನ್ನೋ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ, ನನಗ್ ಗೊತ್ತು. ಸೊ ದಯವಿಟ್ಟು ಯಾರು ನಿರಾಶೆ ಆಗ್ಬೇಡಿ. ಯಾಕೆಂದ್ರೆ ಲೈಫಲ್ಲಿ ಹಿಂಗ್ ಆಗೋದು ಕೂಡ ಸಹಜ. ಬರುತ್ತೆ, ಕಹಿ ಘಟನೆಗಳು ಬರುತ್ತೆ, ಸಿಹಿ ಘಟನೆಗಳು ಬರುತ್ತೆ. ಎಲ್ಲವನ್ನ ನಾವು ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಆದ ಕಾರಣ ಡೋಂಟ್ ವರಿ, ಮೈಂಡ್ ಅನ್ನ ಕೂಲ್ ಆಗಿಡಿ, ಆರಾಮಾಗಿ ನಿಮಗೆ ಟೈಮ್ ಸಿಕ್ಕಾಗೆಲ್ಲ ಸ್ಟಡೀಸ್ಗೆ ಅದನ್ನ ಮುಡಿಪಾಗಿಡಿ ಅಂತ ಹೇಳ್ತಾ, ಸೊ ಇವತ್ತು ನಾನ್ ನಿಮಗೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ನೋಡಿ, ಯಾರಿಗಾದ್ರೂ ನಮ್ಮ ಒಂದು ಆನ್ಲೈನ್ ತರಗತಿಗಳನ್ನ ಜಾಯಿನ್ ಆಗ್ಬೇಕು ಅಂತಂದ್ರೆ HSTR, GPSTR, TET ಪರೀಕ್ಷೆಗಳನ್ನ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಇದೇ ತಿಂಗಳು 25/8/2025ಕ್ಕೆ ಹೊಸ ಬ್ಯಾಚಸ್ ಗಳು ಶುರುವಾಗ್ತಾ ಇದೆ. ಹಾಗೆ ಒಂದು ಒಳ್ಳೆ ಆಫರ್ ಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಗೌರಿ ಗಣೇಶ ಹಬ್ಬದ ಆಫರ್ ಅಂತ ಹೇಳ್ಬೋದು. ಮೇಡಮ್ ಏನ್ ಆಫರ್ ಕೊಡ್ತೀರಾ ಅಂತಂದ್ರೆ ನೀವು ಈ ಕೆಳಕಂಡಂತ ನಂಬರ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ. 8217670405 ಹಾಗೆ 6361153623 ನಂಬರ್ ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಜೊತೆಗೆ ನಮ್ಮ ತರಗತಿಗಳು ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಸಿಗುತ್ತೆ, ಲೈವ್ ತರಗತಿಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಹಿಂದಿನ ಪ್ರಶ್ನೆ ಪತ್ರಿಕೆಗಳೆಲ್ಲವೂ ಕೂಡ ನಾವು ನಿಮಗೆ ಬಿಡಿಸಿ ಕೊಡ್ತಾ ಇದ್ದೀವಿ. ಆಮೇಲೆ ನಮ್ಮಲ್ಲಿ ಯಾವುದೇ ಪ್ರಿಂಟ್ ಔಟ್ ನೋಟ್ಸ್ ಗಳನ್ನ ನಾವು ಪ್ರೊವೈಡ್ ಮಾಡೋದಿಲ್ಲ. ದಯವಿಟ್ಟು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲ ಸಾಫ್ಟ್ವೇರ್ PDF ನೋಟ್ಸ್ ಗಳಿರುತ್ತೆ. ಎಲ್ಲ ನಿಮ್ಮ ಮೊಬೈಲ್ ಥ್ರೂ, ಲ್ಯಾಪ್ಟಾಪ್ ಥ್ರೂ, ಟ್ಯಾಬ್ ಥ್ರೂ ನೀವು ನೋಡ್ಕೊಳ್ಬಹುದು. ಸೊ ಈಗ ಇರೋಂತಹ ಸಮಯವನ್ನ ಸದ್ಬಳಕೆ ಮಾಡ್ಕೊಳ್ಳಿ. ಬಿಕಾಸ್ ನೇಮಕಾತಿಗಳು ಶುರು ಆದ ಮೇಲೆ ನೀವು ಯಾವ್ದಕ್ ಓದ್ಕೊಳ್ಬೇಕು, ಯಾವ್ದಕ್ ಬಿಡ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ನಿಮ್ಮ ಮೈಂಡ್ ಅನ್ನ ಬ್ಯುಸಿ ಆಗಿ ಇಡ್ತೀರಾ. ಸೊ ಹಾಗಾಗ್ಬಾರ್ದು ಅಂತಂದ್ರೆ ಈಗ ಫ್ರೀ ಆದಂತಹ ಸಮಯವನ್ನ ಸ್ಟಡೀಸ್ಗೆ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ನೀವು ಅದನ್ನ ಮುಡಿಪಾಗಿಟ್ರೆ ಮುಂದೆ ಬರುವಂತಹ ನೇಮಕಾತಿಗಳನ್ನ ಈಸಿಯಾಗಿ ನೀವು ಫೇಸ್ ಮಾಡ್ಬೋದು. ಹಾಗಾಗಿ ನಿಮ್ಮ ಒಂದು ತಯಾರಿಗೆ ನಮ್ಮದೊಂದು ಸಣ್ಣ ಪ್ರಯತ್ನ ಅಷ್ಟೇನೆ. ಯಾರಾದ್ರೂ ಆನ್ಲೈನ್ ಮನೆಯಲ್ಲೇ ಕೂತ್ಕೊಂಡು ನಾವು ಕ್ಲಾಸಸ್ಗಳನ್ನ ಕೇಳಿ ಯಾವ್ದಾದ್ರೂ ಒಂದು ನೇಮಕಾತಿಯನ್ನ ನಾವು ಹೊಂದಲೇಬೇಕು ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ಇದೆ ಅಂತಂದ್ರೆ 100% ನಮ್ಮ ಕಡೆಯಿಂದ ನಿಮಗೆ ಬೇಕಾಗಿರುವಂತಹ ಎಲ್ಲಾ ವಿಡಿಯೋಸ್ಗಳು ಸಿಲೆಬಸ್ ಪ್ರಕಾರ ಹೊಸ ಒಂದು ಪಠ್ಯಕ್ರಮದನ್ವಯ ನಮ್ಮಲ್ಲಿ ಪಾಠವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅಗತ್ಯವಿರುವಂತಹ ಅಭ್ಯರ್ಥಿಗಳು 8217670405
ಹಾಗೆ 6361153623 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇದು ನಿಮಗೆ ಆಫರ್ ಅಲ್ಲಿ ನಾವು ಕೊಡ್ತಾ ಇರುವಂತಹ ಒಂದು ಪ್ರೈಸ್. ಅತ್ಯಂತ ಕಡಿಮೆ ಫೀಸ್ ಇರುತ್ತೆ, ಎಲ್ಲರೂ ಜಾಯಿನ್ ಆಗ್ಬೋದು. ಗೌರಿ ಗಣೇಶ ಹಬ್ಬದ ಸಲುವಾಗಿ ಇದನ್ನ ನಾವು ಏರ್ಪಡಿಸಿರುವಂತದ್ದು. ಲಾಸ್ಟ್ ಡೇಟ್ ಬಂದು 25/8/2025 ಆಗಿರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನೇಮಕಾತಿಗಳು ಮಾಡ್ತಾರೆ, ಅದು 6 ತಿಂಗಳಾಗ್ಬೋದು ಅಥವಾ ವರ್ಷ ಆಗ್ಬೋದು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇಂಟರ್ನಲ್ ರಿಸರ್ವೇಶನ್ ಮುಗಿದ ತಕ್ಷಣ ನಿಮಗೆ ಒಂದಷ್ಟು ವರದಿಗಳನ್ನ ಕೊಡ್ತಾರೆ, DPR ರೂಲ್ಸ್ ಗಳನ್ನ ಫ್ರೇಮ್ ಮಾಡ್ತಾರೆ. ಒಂದಷ್ಟು ಸಮಯ ಹಿಡಿಯಲ್ಲ ಅಂತ ಹೇಳಲ್ಲ. ನೀವು ಆ ಒಂದು ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಮೇನ್ ಪಾಯಿಂಟ್, TET ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ತಿಂಗಳಲ್ಲಿ TET ನೋಟಿಫಿಕೇಶನ್ ಅನ್ನ ಮಾಡ್ತಾರೆ. ಇದು ಖುದ್ದಾಗಿ ಬಂದಿರುವಂತ ಮಾಹಿತಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನ ವಾಚ್ ಮಾಡಿದ್ದಕ್ಕಾಗಿ. ಡೌಟ್ಸ್ ಗಳಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲ ಅಂತಂದ್ರೆ ನಾನು ನಿಮಗೆ ನೇರವಾಗಿ ಒಂದು ಡೌಟ್ ಕ್ಲಿಯರಿಂಗ್ ಸೆಷನ್ ಕ್ಲಾಸ್ ಅನ್ನ ಮಾಡ್ತೀನಿ. ಅಲ್ಲಿ ನಿಮ್ಮ ಡೌಟ್ಸ್ ಗಳನ್ನ ನೀವು ಕ್ಲಾರಿಫೈ ಮಾಡ್ಕೊಳ್ಬಹುದು. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.